ವಿಕಲಚೇತನ ಯುವತಿ ಹಾಗೂ ಕಿವುಡು ತಾಯಿಗೆ ಆಸರೆಯಾದ ಯುವಕರು. ಹೊಸನಗರ ತಾಲೂಕಿನ ಮಾರುತಿಪುರ ಗ್ರಾಮ ಪಂಚಾಯಿತಿಯ ಮೇಲಿನ ಸಂಪಳ್ಳಿ ಗ್ರಾಮದಲ್ಲಿ ವಿಕಲಾಂಗ ಯುವತಿ ಹಾಗೂ ಅವರ ಕಿವುಡು ತಾಯಿ ವಾಸವಿದ್ದರು. 2023ರ ಮಳೆಗಾಲದಲ್ಲಿ ಭೀಕರ ಗಾಳಿ ಮಳೆಗೆ ತಮ್ಮ ಸಣ್ಣ ಸೂರನ್ನು ಕಳೆದುಕೊಂಡಿದ್ದರು. ಆ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಆಸರೆ ಎಂಬ ಯುವಕರ ತಂಡವನ್ನು ರಚಿಸಿದ್ದ ಸಾಗರ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅಸಹಾಯಕ ಕುಟುಂಬಕ್ಕೆ ಸ್ಥಳದಲ್ಲೇ 50,000 ರೂಪಾಯಿಗಳ ಸಹಾಯ ಹಸ್ತ ಚಾಚಿದ್ದರು. ಅಂದಿನಿಂದ ಗ್ರಾಮಸ್ಥರ ನೆರವಿನಿಂದ ಹತ್ತಿರದ ಸಭಾಭವನದಲ್ಲೇ ವಾಸವಾಗಿದ್ದ ತಾಯಿ ಮಗಳು. ಮಲಗಿರುವ ಸ್ಥಿತಿಯಲ್ಲೇ ಇರುವ ವಿಕಲಾಂಗ ಯುವತಿ ಪೂಜಾ ಮಲಗಿರುವ ಸ್ಥಿತಿಯಲ್ಲೇ ಎಲ್ಲವನ್ನೂ ಅನುಭವಿಸಬೇಕಾದ ಪರಿಸ್ಥಿತಿ. ಇನ್ನೊಂದೆಡೆ ತಾಯಿ ಶಶಿಕಲಾಗೆ ಕಿವುಡು, ಕೈಯಲ್ಲಿ ಕೆಲಸವಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ. ಮೇಲಿನ ಸಂಪಳ್ಳಿಲಿ ಈ ಥರ ಒಂದು ಫ್ಯಾಮಿಲಿ, ಒಂದು ವಯಸ್ಸಾದವರು ಮತ್ತು ಒಬ್ಬಳು ಮಗಳು ಟೋಟಲ್ ಹ್ಯಾಂಡಿಕ್ಯಾಪ್ಟು, ಅವಳಿಗೆ ನಡೆಯೋಕ್ಕೂ ಆಗಲ್ಲ, ಕೂರೋಕ್ಕೂ ಆಗಲ್ಲ. ಈ ಥರ ಒಂದು ಮಾಹಿತಿ ಗ್ರಾಮಸ್ಥರಿಂದ ಮತ್ತು ನಮ್ಮ ಸ್ಥಳೀಯ ಸದಸ್ಯರಿಂದ ನಮ್ಮ ಶಾಸಕರಿಗೆ ಮಾಹಿತಿ ಬಂತು. 2023ಯಲ್ಲಿ ಶಾಸಕರು ಭೇಟಿ ಕೊಟ್ಬಿಟ್ಟು ಅವತ್ತೇ ಎಲ್ಲರನ್ನೂ ಕರೆದ್ಬಿಟ್ಟು ಒಂದು ಮೀಟಿಂಗ್ ಮಾಡಿಬಿಟ್ಟು ಫಸ್ಟ್ ಫೌಂಡರ್ ನಾನೇ, ಇದಕ್ಕೆ ನನ್ನ ದುಡ್ಡನ್ನು ತಗೊಳ್ಳಿ ಅಂತೇಳಿ ಅವತ್ತಿನ ದಿನ 50,000 ಕೊಟ್ಟು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ರು. ಆದರೆ ಒಂದು 2-3 ವರ್ಷ ಸ್ವಲ್ಪ ಅಡೆತಡೆ ಆಯಿತು, ಸ್ವಲ್ಪ ಯಾವುದು ಹಣ ಸಂಗ್ರಹ ಆಗೋದು. ಆದರೂ ಆಸರೆ ಸಮಿತಿಯವರೆಲ್ಲ ಸೇರಿ ಮಾಡಿದ್ದಾರೆ. ಅಂದು ಶಾಸಕ ಗೋಪಾಲಕೃಷ್ಣ ಬೇಳೂರವರು ನಿರ್ಮಿಸಿದ್ದ ಆಸರೆ ತಂಡದ ಯುವಕರು ಸತತ 2 ವರ್ಷಗಳಲ್ಲಿ 6 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ ಇದೀಗ ಆ ಕುಟುಂಬಕ್ಕೆ ಶಾಶ್ವತ ಮನೆಯನ್ನು ನಿರ್ಮಿಸಿರುವುದು ಆಸರೆ ಪದಕ್ಕೆ ನಿಜವಾದ ಅರ್ಥ ಬಂದಂತಾಗಿದೆ. ನಮ್ಮ ಶಾಸಕರು ಗೋಪಾಲಕೃಷ್ಣ ಬೇಳೂರು ಸಹ ಅವಾಗ MLA ಆಗಿದ್ದರು. ಅವರು ನಾವು ಬಂದು ಒಂದು ಸರಿ ಭೇಟಿ ಕೊಟ್ಟಾಗ ನಾವು ಆಸರೆ ಅಂತ ಒಂದು ಸಮಿತಿ ಮಾಡ್ಕೊಂಡ್ವಿ. ಸಮಿತಿ ಮಾಡಬೇಕಾದ್ರೆ ಇವ್ರಿಗೆ ಯಾವುದೇ ಡಾಕ್ಯುಮೆಂಟ್ಸನ್ನು ಇರಲಿಲ್ಲ. ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪುಸ್ತಕ ಇರ್ಬೋದು, ಯಾವುದೇ ಒಂದು ಕಾರ್ಡು ಇರಲಿಲ್ಲ. ಯಾವ ಸೌಲಭ್ಯನೂ ಇವ್ರಿಗೆ ಸಿಗಲಿಲ್ಲ. ನಂತರದಲ್ಲಿ ಎಲ್ಲ ಮೀಡಿಯಾದವರು ಗಮನ ಸೆಳೆದಲ್ಲೇ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಅವರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಹಾಗೆಯೇ ಪಿಂಚಣಿ ಬರೋಂಥದ್ದು ಎಲ್ಲ ಸೌಲಭ್ಯವನ್ನು ಮಾಡಿಕೊಟ್ಟಿವಿ. ಹಾಗೆಯೇ ನಂತರದಲ್ಲಿ ಈ ಒಂದು ಆಸರೆ ಸಮಿತಿಯಿಂದ ಒಂದು ಸಮಿತಿ ಮಾಡಿಕೊಂಡು ಪಂಚಾಯತಿ ಮೂರು ಜನ ಹಾಗೆಯೇ ಗ್ರಾಮಸ್ಥರು ಎಲ್ಲರೂ ಒಂದು ಕೆಲಸ ಮಾಡಿ ಒಂದು ಸಮಿತಿಯನ್ನು ಮಾಡಿಕೊಂಡು ಸರ್ಕಾರದ ಒಂದು ಮನೆಯನ್ನು ಇವರಿಗೆ ದಾಖಲಾತಿ ಎಲ್ಲ ಆದ ನಂತರ ಸರ್ಕಾರದ ಮನೆಯನ್ನು ಇಟ್ಕೊಂಡು ಸುಮಾರು 6.5 ಲಕ್ಷ ರೂಪಾಯಿದ ಆಸರೆ ಅಂತ ಹೇಳಿ ಒಂದು ಮನೆಯನ್ನು ನಿರ್ಮಿಸಿದ್ವಿ. ಮನೆಯನ್ನು ನಿರ್ಮಿಸಿ ಗೃಹ ಪ್ರವೇಶವನ್ನು ಕೂಡ ಮಾಡಿರುವ ಆಸರೆ ತಂಡದ ಯುವಕರು ತಿಂಗಳಿಗೆ ಆಗುವ ದಿನಸಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇವರ ಈ ಕಾರ್ಯಕ್ಕೆ ಸ್ಥಳೀಯರು ಹಾಗೂ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.